ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೊರಟಿದ್ದೀವಿ, ಏನು ಫಂಕ್ಷನ್ನು, ಏನು ಇಷ್ಟೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಟ್ರಿಪ್ ಹೋಗ್ತಿದ್ದೀರಾ ಅನ್ಕೋತಿದ್ದೀರಾ? ಖಂಡಿತ ಟ್ರಿಪ್ ಹೋಗ್ತಾ ಇಲ್ಲ. ಏನು ಅಂತ ಎಲ್ಲ ಹೇಳ್ತೀನಿ. ಇದೇ ಫಸ್ಟ್ ಏನಾದರೂ ನಿಮಗೆ ನನ್ನ ವೀಡಿಯೋ ಸಿಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವೀಡಿಯೋನ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೊಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಒಂದು ಫಂಕ್ಷನ್ಗೆ ಹೋಗ್ತೀವಿ. ಏನು ಫಂಕ್ಷನ್ನು, ಏನು ಸೆಲೆಬ್ರೇಷನ್ ಅಂತ ಕೇಳೋದಾದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವೀಡಿಯೋನ. ಈಗ ಅಟ್ ಪ್ರೆಸೆಂಟ್ ನಾವು ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಂದ ಊರಿಗೆ ಹೊರಟಿದ್ದೀವಿ. ನಾವು ಊರಿಗೆ ಹೋಗ್ತಾ ಆನ್ ದ ವೇ ನಮ್ಮ ಮನೆಯವರು ಎಲ್ಲ ಕಾರ್ನೆಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಆನ್ ದ ವೇಲೆ ನಾವು ಡೀಸೆಲ್ನ ಹಾಕಿಸ್ಕೊಂಡು ಕಾರಿಗೆ ನಾವು ಡೀಸೆಲ್ ಹಾಕಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಹೊಟ್ಟೆ ತುಂಬ ಹಸಿತಾ ಇತ್ತು. ಮಧ್ಯಾಹ್ನ ಬೇರೆ ಡ್ಯೂಟಿ ಮುಗಿಸ್ಕೊಂಬಂದು ಏನೂ ತಿಂದಿರಲಿಲ್ಲ. ಪಾನಿಪುರಿ ತಿನ್ನೋಣ ಅಂತ ಬಂದು. ಪಾನಿಪುರಿ ಅಂತೂ ಇಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತು ನಾವಲ್ಲಿ ತಿಂದು ಕ್ವಾಂಟಿಟಿನೂ ಜಾಸ್ತಿ ಬಂತು. ಹೊಟ್ಟೆ ಫುಲ್ ಆಗೋಯಿತು. ಪೂರಿ ಅಂತೂ ಇಷ್ಟಿಷ್ಟು ದಪ್ಪ ಪೂರಿ ಇತ್ತು. ಪಾನಿಪುರಿ ತಿನ್ಬೇಕಾದ್ರೆ ನನ್ನ ಬಾಯಿಗೆ ಇಡಿಸ್ತಾನೇ ಇರಲಿಲ್ಲ. ಬಟ್ ಟೇಸ್ಟ್ ಅಂತೂ ಸೂಪರಾಗಿತ್ತು. ಅಲ್ಲಿಂದ ತಿನ್ಕೊಂಡು ಹೊರಟ್ರೆ ಹೆವಿ ಟ್ರಾಫಿಕ್ಕು. ಏನು ಟ್ರಾಫಿಕ್ ರೀ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಸಾಗಿಸಿ ಊರಿಗೆ ಹೋಗೋಷ್ಟರೊಳಗೆ ನಮ್ಗೆ ಊರೇ ಬೇಡ ಅನ್ನಿಸ್ಬಿಡುತ್ತೆ. ಅಷ್ಟು ಟ್ರಾಫಿಕ್ ಇರುತ್ತೆ. ಬೆಂಗಳೂರು ಸಾಕು, ಊರಿಗೆ ಹೋಗೋದು ಸಾಕು, ಮತ್ತು ರಿಟರ್ನ್ ಬರೋದು ಸಾಕು ಅನ್ನಿಸ್ಬಿಡುತ್ತೆ. ಜರ್ನಿ ಮಾಡೇ ಅರ್ಧಷ್ಟು ಟ್ರೈನಾಗಿ ಹೋಗ್ಬಿಡುತ್ತೆ. ಸಕ್ಕ ಟ್ರಾಫಿಕ್ ಇತ್ತು. ನಾವು ಹೊರಟಿದ್ದು ಬೇರೆ ಶನಿವಾರ ಆಗಿರೋದ್ರಿಂದ ಶನಿವಾರವಂತೂ ಹೆವಿ ಟ್ರಾಫಿಕ್ಕು. ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗ್ತಾರೆ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ರು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ ತಡ್ಕೊಂಡು ನಾವು ಬಂದಿದ್ದು ಕಮಲಾನಗರಕ್ಕೆ ಫಸ್ಟು. ನಮ್ಮ ಅತ್ತೆ ಮನೆ ಕಮಲಾನಗರಕ್ಕೆ ಬಂದ ತಕ್ಷಣ ನಮ್ಮ ಅತ್ತೆ ಬಂದು ಟೀ ಮಾಡಿಕೊಟ್ರು. ಅಲ್ಲಿ ಟೀ ಕುಡಿದು ನಮ್ಮ ಅತ್ತೆ ಮಗನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅವನು ಪಿಕಪ್ ಮಾಡಿಕೊಂಡು ಸ್ವಲ್ಪ ಲಗೇಜ್ನ ತೊಗೊಂಡು ಅಲ್ಲೂ ಕೊನೆಗೆ ಹೊರಟಿದ್ದು. ನಾವು ಹೊರಟಾಗ ಸಿಕ್ಕಾಪಟ್ಟೆ ಹೈವೇಲಿ ಮಳೆ ಬರ್ತಾಯಿತ್ತು. ಕುಣಿಗಾಲಿಂದ ಹೆವಿ ಮಳೆ ಇತ್ತು. ಊರಿಗೆ ಹೋಗೋವರೆಗೂ ಸಿಕ್ಕಾಪಟ್ಟೆ ಮಳೆ. ನನ್ನ ಮಗ ಹೋಗಿದ್ರೆ ಅವ್ನು ಮಾತೇ ಆಡಿಸ್ತಿರ್ಲಿಲ್ಲ. ಬೆಂಗಳೂರಿಗೆ ಬರಲ್ಲ ಅಂತಾನೆ. ಅದಾದಮೇಲೆ ಮಾರ್ನಿಂಗ್ ಎದ್ದು ನಾವು ಫ್ರೆಶ್ ಅಪ್ ಆಗಿ ಗಾಡಿ ಎಲ್ಲ ಪೂಜೆ ಮಾಡಿ ನೀಟಾಗಿ ನಾವು ಹೊರಟಿದ್ದು ಎಲ್ಲಿಗೆ ಅಂತಂದರೆ ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಅಂತ. ಫಂಕ್ಷನ್ಗೆ ಹೋಗೋಕ್ಕೂ ಮುಂಚೆ ಮನೇಲಿ ಏನೇನು ಶಾಸ್ತ್ರ ಇತ್ತು ಅದೆಲ್ಲ ಮುಗಿಸ್ಕೊಂಡು ನೀಟಾಗಿ ಏನೇನೋ ಕುಂಕುಮ ಇಡೋದು, ಮತ್ತು ಹೊರಗಡೆ ಮನೆಯಿಂದ ಆಚೆ ಹೋಗಬೇಕು ಅಂದರೆ ಒಂದು 5 ಜನ 9 ಜನ ಫಸ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಅವರು ನಮಗೆಲ್ಲ ಅರಿಶಿನ ಕುಂಕುಮನೇ ಇಟ್ಟು ನಾವು ಹೊರಡೋಣ ಅಂತ ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿದ್ದು. ಮನೆಯಲ್ಲಿ ಜನ ಇದ್ರೇ ಚೆಂದ ಕಣ್ರಿ. ನಮ್ಮ ಮನೆಯಲ್ಲಂತೂ ಏನೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆದರೂ ಮಿನಿಮಮ್ ಅಂದರೆ ಇಷ್ಟು ಜನ ಸೇರಿರ್ತೀವಿ ನಾವು. ನಮ್ದೊಂಥರ ದೊಡ್ಡ ಕುಟುಂಬ, ತುಂಬ ಜನ ಇರ್ತೀವಿ ನಾವು. ಇದೇ ಕಡಿಮೆ ನಮಗೆ. ಸಿಂಪಲ್ಲಾಗಿ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತಲೇ ಆ್ಯಕ್ಚುಲಿ ನಾವು ಇಷ್ಟು ಕಡಿಮೆ ಜನ ಇರೋದು. ಇಲ್ಲಾಂದರೆ ಇಷ್ಟು ಇರೋದೇ ಇಲ್ಲ ನಮ್ಮ ಮನೇಲಿ. ಇದೇ ನಮಗೆ ಕಡಿಮೆ. ಸರಿ ಅಂದ್ಬಿಟ್ಟು ಎಲ್ಲ ಟಿ ಟಿ ಗಾಡಿಲೆಲ್ಲ ಹೊರಟ್ರು. ನಾವು ಕಾರಲ್ಲಿ ಹೊರಟಿದ್ದೋ. ನಾವು ಕಾರಲ್ಲಿ ಹೋಗ್ತಾಯಿದ್ದೋ. ಹೊರಟಾದ್ಮೇಲೆ ಅವರು ಬಂದು ಇಳ್ಕೊಂಡ್ರು. ನಾವು ಅಲ್ಲೇ ಹೋಗಿ ಇಳ್ಕೊಂಡು ನಾವು ಹೊರಟಿದ್ದು ಚಿಕ್ಕನಾಯಕನಹಳ್ಳಿ ಅಂತ. ಬೆಳ್ಳೂರು ಕ್ರಾಸಿಂದ ಚಿಕ್ಕನಾಯಕನಹಳ್ಳಿಗೆ ಹೋದೋ. ಚಿಕ್ಕನಾಯಕನಹಳ್ಳಿಲಿ ಏನು ಫಂಕ್ಷನ್ನು ಅಂತಂದರೆ ಅಲ್ಲೆಲ್ಲ ಹೋದ ತಕ್ಷಣ ಅವರು ಟಿ ಟಿ ಇಳಿದ್ರು. ನಾವು ಕಾರ್ ಇಳಿದು ವೆಯ್ಟ್ ಮಾಡ್ತಿದ್ದೋ. ವೆಯ್ಟ್ ಮಾಡಾದ್ಮೇಲೆ ಎಲ್ಲ ಕರೆಕ್ಟಾಗಿದೆಯಾ ಲಗೇಜು ಅಂತ ನೋಡಿಕೊಂಡು ನಾವು ಹೊರಟಿದ್ದೆ ಹುಡುಗಿ ಮನೆಗೆ. ನಮ್ಮ ತಮ್ಮಂಗೆ ಮದುವೆ ಫಿಕ್ಸ್ ಆಗೈತೆ ಅಂತ ನಿಮ್ಗೆ ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಬಟ್ ಎಂಗೇಜ್ಮೆಂಟ್ ಮಾಡಿರಲಿಲ್ಲ. ನಾವು ಇನ್ನೂ ಮದುವೆ ಹತ್ರ ಮಾಡ್ಕೊಂಡು ಎಂಗೇಜ್ಮೆಂಟ್ ಮಾಡೋಣ ಅಂತ ಸುಮ್ಮನಾಗಿದ್ದೋ. ಸೊ ಅದಕ್ಕೆ ನಾವು ಮದುವೆನ ಹತ್ರ ಮಾಡ್ಕೊಂಡೇ ಬಂದಿದ್ದೀವಿ. ಮದುವೆ ಡೇಟ್ನೂ ರಿವೀಲ್ ಮಾಡ್ತೀನಿ ನಿಮಗೆ ಒಂದಲ್ಲ ಒಂದಿನ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಈಗ ಅಟ್ ಪ್ರೆಸೆಂಟ್ ಬಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಹೆಂಗಾಯಿತು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಕೊನೆಗೆ ಹುಡುಗಿ ಮನೆಗೆ ಬಂದಾದಮೇಲೆ ನಾವೆಲ್ಲ ಫಸ್ಟೇ ಕುತ್ಕೊಂಡಿದ್ದೋ. ಹೋಗಿ 9 ಜನ ಫಸ್ಟೇ ಹೊರಡಬೇಕು ಅಂತ ಹೇಳಿದಲ್ವ. ಸೊ 9 ಜನ ಫಸ್ಟೇ ಕುತ್ಕೊಂಡು ಎಲ್ಲ ಏನೇನು ತಟ್ಟೆಗೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಸರಿ ಹುಡುಗಿನೂ ಬಂದು ಸೀರೆ ಎಲ್ಲ ಇಸ್ಕೊಂಡು ಒಳಗಡೆ ಹೋಗಿ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊತಾ ಇದ್ರು ಅವರು. ನಾವು ಬಂದು ಇಲ್ಲೆಲ್ಲ ಕೂತಿದ್ದೋ. ನಾವು ಬಂದು ಕುತ್ಕೊಂಡಾದ್ಮೇಲೆ ಅವರು ಬಂದು ಎಲ್ಲ ಒಂದ್ಸಲ ನೋಡ್ಕೊಂಡಾದ್ಮೇಲೆ ಹುಡುಗಿನೂ ರೆಡಿಯಾಗಿ ಬಂದರು. ಸೊ ಹುಡುಗಿ ರೆಡಿಯಾಗಾದ್ಮೇಲೆ ನಾವು ಅಲ್ಲೆಲ್ಲ ರೆಡಿ ಮಾಡಿದ್ರು. ತಟ್ಟೆ ಎಲ್ಲ ಜೋಡಿಸಿದ್ದು ಅಷ್ಟರೊಳಗೆಲ್ಲ ಸರಿ ಅಂತ ಅಂದ್ಬಿಟ್ಟು ಅವರು ಹುಡುಗಿ ಕೂರ್ಸೋಕ್ಕೆ ಅಂತ ರೆಡಿ ಮಾಡಿ ಹುಡುಗಿನೂ ಹಾರ ಬದಲಾಯಿಸೋ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ನೋಡಿ ಎಲ್ಲ ಒಂಥರ ಜನ ನಮ್ಮ ಫ್ಯಾಮಿಲಿಯವ್ರು ತುಂಬ ಜನ ಇದ್ದರು. ಎಲ್ಲ ರೇಗಿಸ್ಕೊಂಡು ಇದು ಮಾಡ್ತಿದ್ರು. ಸರಿ ಓಕೆ ಅಂದ್ಬಿಟ್ರಿ. ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಾದ್ಮೇಲೆ ಹುಡುಗಿಗೆ ರಿಂಗ್ ಹಾಕಿದ್ರು, ಹುಡುಗಂಗೆ ರಿಂಗ್ ಹಾಕಿದ್ರು. ರಿಂಗೆಲ್ಲ ಎಕ್ಸ್ಚೇಂಜ್ ಆದಮೇಲೆ ಕೊನೆಗೆ ಮಾಡಿದ್ದು ಸ್ವೀಟ್ ತಿನ್ನಿಸ್ಕೊಂಡು ಇಬ್ಬರೂ
ರೇಗಿಸ್ತಾ ಇದ್ರು. ಎಲ್ಲರೂ ಕಾಮನ್ ಅಲ್ವಾ ಅದು, ಎಂಗೇಜ್ಮೆಂಟಲ್ಲಿ ಒಬ್ರನ್ನೊಬ್ರು ರೇಗಿಸ್ಕೊಂಡು ಬೇರೆಯವರೆಲ್ಲ ಅವ್ರನ್ನ ರೇಗಿಸ್ಕೊಂಡಿರೋದು. ಸ್ವೀಟ್ ತಿನ್ಸಾದ್ಮೇಲೆ ಫೋಟೋ ಎಲ್ಲ ತೆಗಿತಾಯಿದ್ದೋ. ಫೋಟೋ ಎಲ್ಲ ತೆಗ್ದಾದ್ಮೇಲೆ ಸರಿ ಅಂದ್ಬಿಟ್ಟು ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಶಾಸ್ತ್ರನೆಲ್ಲ ಸ್ಟಾರ್ಟ್ ಮಾಡಿದ್ರು. ಶಾಸ್ತ್ರ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಫಸ್ಟ್ ಶಾಸ್ತ್ರನ ಸ್ಟಾರ್ಟ್ ಮಾಡಿದೆ. ಆದಮೇಲೆ ತುಂಬ ಜನ ಶಾಸ್ತ್ರಗಳ ಮಾಡಿದ್ರು. ಮಡ್ಲಕ್ಕಿ ಕೊನೆಯಲ್ಲಿ ಲಾಸ್ಟಲ್ಲಿ ಮಡ್ಲಕ್ಕಿ ತುಂಬ ಶಾಸ್ತ್ರನೂ ಹುಡುಗಿಗೆ ಮಾಡಾದ್ಮೇಲೆ ಎಲ್ಲರೂ ಫೋಟೋಗಳನ್ನ ತೆಗೆಸ್ಕೊಂಡು ನಾನು ಫೋಟೋನೂ ಸಹಿತ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಈ ಫೋಟೋದಲ್ಲಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ವ್ಲಾಗು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ದೆನ್ ಈ ವಿಡಿಯೋದಲ್ಲಿ ನೀವೆಲ್ಲರೂ ಖುಷಿಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ಅಪ್ಡೇಟ್ಸ್ನ ನಮ್ಮನೆ ಅಪ್ಡೇಟ್ಸು, ನಮ್ಮ ಫ್ಯಾಮಿಲಿ ಅಪ್ಡೇಟ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ತಿಳಿಸ್ತಾ ಹೋಗ್ತಾ ಇದ್ದೀನಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.